ನಾವು ಮಾತನಾಡ್ತಾ ಇದ್ವಿ ಮೈಸೂರು ದಸರಾ ಅದರ ಹಿನ್ನೆಲೆ ಮತ್ತು ಪಾರಂಪರಿಕವಾಗಿ ಆಚರಿಸಿಕೊಂಡು ಬರ್ತಾ ಇರುವಂತಹ ಆಚರಣೆಗಳ ಮಹತ್ವದ ಬಗ್ಗೆ ನಾವು ಹೇಳ್ತಾ ಇದ್ವಿ. ನಂದಿ ಧ್ವಜ ಪೂಜೆಯ ಕುರಿತು ಕೂಡ ನಮ್ಮಲ್ಲಿರುವಂತಹ ಅತಿಥಿಗಳು ವಿಶೇಷವಾದ ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಂದಿ ಧ್ವಜ ಪೂಜೆಯು ಕೂಡ ನೆರವೇರುತ್ತೆ. ಅದನ್ನ ಕಟ್ಟುವಂತಹ ಪ್ರಕ್ರಿಯೆಯು ಕೂಡ ಆಗ್ತಾ ಇದೆ. ಪ್ರಮುಖ ನಾವು ವಿಜಯದಶಮಿಯ ಹಬ್ಬದ ಬಗ್ಗೆ ಮಾತನಾಡಬೇಕಿದ್ರೆ ತಾವು ಹೇಳ್ತಾ ಇದ್ರಿ ಹಿನ್ನೆಲೆಗಳ ಬಗ್ಗೆ. ಈಗ ನಾವು ಈ ವಿಜಯದಶಮಿಯನ್ನ ವಿಜಯದ ಸಂಕೇತ, ಕೆಟ್ಟದರ ಮೇಲೆ ಒಳ್ಳೆತನದ ಒಂದು ಯಾವ ರೀತಿಯಾಗಿ ನಾವು ಬಲಾಢ್ಯವನ್ನ ಸಾಧಿಸಿದ್ವಿ ಅನ್ನೋದು, ಹಾಗೆಯೇ ಸುಳ್ಳಿನ ಮೇಲೆ ಸತ್ಯದ ಒಂದು ನೆಲೆ ಕಾಣುವಂಥದ್ದು. ಸುಳ್ಳು ನಡೆಯೋದಿಲ್ಲ, ಸತ್ಯ ಇನ್ನು ಮುಂದೆ ಪಾರಂಗತವಾಗಿ ನಡ್ಕೊಂಡು ಬರುತ್ತೆ ಅನ್ನೋ ವಿಚಾರಗಳು ಅಥವಾ ಆ ಒಂದು ಪ್ರಕ್ರಿಯೆಗಳು ಮಾತುಗಳನ್ನ ನಾವು ಕೇಳ್ಕೊಂಡು ಬರ್ತಾ ಇದ್ವಿ. ಈ ವಿಜಯದಶಮಿ ಯಾವಾಗಿನಿಂದ ಆರಂಭ ಆಯಿತು ಅನ್ನೋದು ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿಯಾಗಿ ಅದು ನಡ್ಕೊಂಡು ಬಂದಿದೆ. ಅದ್ರ ಬಗ್ಗೆ ನಾವು ಮಾತನಾಡೋದಾದ್ರೆ, ಈಗ ವಿಜಯದಶಮಿಯನ್ನು ನಾವು ಕುರಿತು ಮಾತನಾಡೋದಾದರೆ ಅಥವಾ ದಸರೆ ಈ ಹಿನ್ನೆಲೆಯಲ್ಲಿ ದಸರೆಯನ್ನು ನೋಡೋದಾದರೆ, ಆಸೇತು ಹಿಮಾಚಲದಲ್ಲಿ ನಾವು ದಸರೆ ಆಚರಣೆಯನ್ನು ವಿಭಿನ್ನ ಪ್ರಾಂತ್ಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಣೆಯನ್ನು ನೋಡ್ತೇವೆ. ಉದಾಹರಣೆಗೆ ಇವತ್ತು ನೀವು ದೆಹಲಿಗೆ ಹೋದರೆ ದೆಹಲಿಯಲ್ಲಿ ಇವತ್ತು ರಾಮಲೀಲಾ ವಿಶೇಷವಾಗಿ ನಡೆಯುತ್ತೆ. ಅದೇ ಬಂಗಾಳದ ಪ್ರಾಂತ್ಯಕ್ಕೆ ಹೋದರೆ ಅಲ್ಲಿ ನಾವು ಅತ್ಯಂತ ಹೆಚ್ಚಾಗಿ ದುರ್ಗೆ ಆರಾಧನೆಯನ್ನು ನೋಡ್ತೀವಿ ಬಂಗಾಳ ಪ್ರಾಂತ್ಯದ ಕಡೆಯಲ್ಲಿ. ಮತ್ತು ನೀವು ಗುಜರಾತಿಗೆ ಬಂದರೆ ಗುಜರಾತಲ್ಲಿ ಕೂಡ ದೇವಿ ಆರಾಧನೆಯನ್ನು ಮಾಡ್ತೀವಿ. ಮತ್ತು ನೀವು ಮಧ್ಯ ಭಾರತದಲ್ಲಿ ಬಂದರೆ ಎಲ್ಲೆಲ್ಲಿ ರಾಮನ ಅವತಾರದ ಹಿನ್ನೆಲೆಯನ್ನು ನೋಡ್ತೀವೋ ಅಲ್ಲೆಲ್ಲ ರಾಮನ ಪೂಜೆಯನ್ನು ನೋಡ್ತೀವಿ. ಹಾಗಾದರೆ ಇದು ರಾಮನ ಪೂಜೆಯ ಕಾಲಘಟ್ಟಕ್ಕೆ ಸರಿ ಹೊಂದತ್ತಾ ಅಂದರೆ ಹೌದು. ಯಾಕೆಂದರೆ ರಾಮಾಯಣದಲ್ಲಿ ಒಂದು ಉಲ್ಲೇಖ ಬರುತ್ತೆ ಅಂಥೇಳಿ ಪಿ ವಿ ಕಾಣೆ ಅವರು ಒಂದು ಕಡೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ರಾಮ ಸ್ವತಃ ತಾನೇ ರಾವಣನ ವಿರುದ್ಧದ ಯುದ್ಧಕ್ಕೋಸ್ಕರವಾಗಿ ಈ ನವಮಿಯ ದಿನ ಅವನು ತನ್ನ ಶಸ್ತ್ರಾಗಾರದಲ್ಲಿ ದುರ್ಗೆಯನ್ನು ಕುರಿತು ಧ್ಯಾನ ಮಾಡಿ ಆಕೆಯನ್ನು ಪೂಜೆ ಮಾಡಿ ತನ್ನ ಶಸ್ತ್ರಗಳನ್ನು ಪೂಜೆ ಮಾಡಿ ಅದರಲ್ಲಿ ದೇವಿಯನ್ನು ನಿಲ್ಲುವಂತೆ ಮಾಡಿಕೊಂಡು ಆನಂತರ ಯುದ್ಧ ಮಾಡಿ ದಶಮಿಯ ದಿವಸ, ಇವತ್ತು ರಾವಣ ಸತ್ತ ದಿನ ವಿಜಯದಶಮಿ ಅಂದರೆ ಸತ್ಯದ ಸಂಕೇತ ಅಥವಾ ಪರಸ್ತ್ರೀಯನ್ನು ವ್ಯಾಮೋಹ ಮಾಡಬಾರದು ಅನ್ನುವಂಥ ಒಂದು ಕೆಟ್ಟ ಪ್ರವೃತ್ತಿಯ ವಿನಾಶದ ದಿನ ಇವತ್ತು. ಅದು ರಾಮಾಯಣದ ಹಿನ್ನೆಲೆಯಲ್ಲಿ ಬರೋದಾದರೆ ಇದ್ರ ಜೊತೆಗೆ ಒಂದು ಪಾಯಿಂಟನ್ನು ಹೇಳಲೇಬೇಕು. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಈ ವಿಜಯ ಆದ ಮೇಲೆ ಈ ವಾಪಸ್ ಬರೋದಿದೆಯಲ್ಲ, ರಾಮ ವಾಪಸ್ ಬರ್ತಾನೆ. ಈ ದೀಪಾವಳಿ ಆಚರಣೆ ಆಗತ್ತಲ್ಲ, ಕರೆಕ್ಟಾಗಿ ನಾವೇನಾದ್ರೂ ಈಗಿನ ಗೂಗಲ್ ಇದರಲ್ಲೂ ಕೂಡ ನಾವು ಮ್ಯಾಪಲ್ಲಿ ಹೊಡೆದು ನೋಡಿದ್ರೆ ಲಂಕಾದಿಂದ ಅಯೋಧ್ಯೆ ತನಕ ಏನು ಅಂದ್ರೆ ಕರೆಕ್ಟ್ 21 ದಿವಸ ತೋರಿಸುತ್ತೆ ನಡಿಗೆ ಬಂದರೆ. ಈಗಲೂ ಕೂಡ ಗೂಗಲ್ನಲ್ಲಿ ಅಂದ್ರೆ ನಮ್ದು ಎಷ್ಟು ವೈಜ್ಞಾನಿಕ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದಾವೆ. ಎಷ್ಟರ ಮಟ್ಟಿಗೆ ನಾವು ಅಂತ ರಾಮಾಯಣದ್ದೇ ಅದು ಆ್ಯಕ್ಚುಲಿ ಒಂದು ಸಣ್ಣ ರಾಮಾಯಣದ ವಿಶೇಷವಾಗಿ ಯುದ್ಧ ಪರ್ವದಲ್ಲಿ ಇದನ್ನು ನೋಡ್ತೀವಿ, ಯುದ್ಧಕಾಂಡದಲ್ಲಿ ನೋಡ್ತೇವೆ. ನಾರದರು ಬರ್ತಾರಂತೆ. ನಾರದರು ಬಂದು ರಾಮನಿಗೆ ಹೇಳ್ತಾರೆ, ರಾಮ ನೀನು ರಾವಣನ ಹಾಗೆ ಸೋಲಿಸ್ಲಿಕ್ಕಾಗೋದಿಲ್ಲ, ನವದುರ್ಗೆಯರನ್ನು ನೀನು ಆಹ್ವಾನ ಮಾಡು, 9 ದಿವಸ ವ್ರತ ಮಾಡು ಅಂತ ಹೇಳ್ತಾರಂತೆ ರಾಮನಿಗೆ. 9 ದಿವಸ ದುರ್ಗಾ ಆಹ್ವಾನ ಮಾಡಿ ವ್ರತ ಮಾಡ್ತಾನೆ. 10ನೇ ದಿವಸ ರಾವಣನ ಮೇಲೆ ಯುದ್ಧ ಮಾಡ್ತಾನೆ. ರಾವಣನ ಮೃತ್ಯು ಆಗುತ್ತೆ ಅವತ್ತು. ಸೊ ಹೀಗಾಗಿ ಇದು ರಾಮಾಯಣದ ಒಂದು ದಾಖಲೆ. ಆದರೆ ಮಹಾಭಾರತದ ವಿರಾಟ ಪರ್ವ ನಮಗೆ ಅತ್ಯಂತ ಸೂಕ್ತವಾದ ಉದಾಹರಣೆ. ಇವತ್ತಿನ ದಿನನೇ ವಿರಾಟ ಪರ್ವ ಅವರ ಅಜ್ಞಾತವಾಸದ ಕೊನೆ ದಿನ. ಅಜ್ಞಾತವಾಸದ ಕೊನೆ ದಿನ ಇವತ್ತು. ಬನ್ನಿ ಮಹಾಂಕಾಳಿ ನೋಡಿ, ಅದು ಸಾಂಕೇತಿಕವಾಗಿ ಮರ, ಆದರೆ ಅಲ್ಲಿ ಬನ್ನಿ ಮಹಾಂಕಾಳಿ ಅಂತ ಹೇಳ್ತೀವಿ ನಾವು ದೇವಿಗೆ. ಮಹಾಂಕಾಳಿ, ಬನ್ನಿ ಮಹಾಂಕಾಳಿ ಹತ್ರ ಅರ್ಜುನ ತನ್ನ ಎಲ್ಲ ಶಸ್ತ್ರಗಳನ್ನು ಅವಳ ಹತ್ರ ಕೊಟ್ಟಿರ್ತಾನೆ, ನೀನು ಕಾಪಾಡಮ್ಮ ಅಂತ. ಸೊ ಗೋಗ್ರಹಣದ ಒಂದು ನೆಪದ ಮೂಲಕವಾಗಿ ಇವತ್ತು ಆಯುಧಗಳನ್ನು ವಾಪಸ್ ಪಡ್ಕೊಂಡು ಅವಳಿಂದ ಕೌರವರ ಸೈನ್ಯವನ್ನು ಸೋಲಿಸಿ ಇವತ್ತು ವಿಜಯ ಸಂಕೇತವಾಗಿ ಇರುವಂತಹದ್ದು. ತೆಗೆದುಕೊಳ್ಳೋಕೆ ಬರಬೇಕಿದ್ರೆ ದೇವಿ ಪ್ರತ್ಯಕ್ಷಳಾದ್ಲು ಅನ್ನೋ ಅಲ್ಲ, ಅದು ಸಾಮಾನ್ಯವಾಗಿ ನಂಬಿಕೆಗಳಲ್ಲಿ ಇರುವಂತಹದ್ದು. ದೇವಿ ಭಾಗವತವನ್ನು ನೀವು ಓದ್ತಾ ಹೋದರೆ ದೇವಿ ಭಾಗವತದಲ್ಲಿ ದಸರಾ ಆಚರಣೆಗೆ ಒಂದು ಮಹತ್ವವನ್ನು ಹೇಳ್ತಾರೆ. ಕುಲಕರ್ಣಿಯವರು ಹೇಳಿದ್ದಕ್ಕೆ ಹಾಗೆ ಮುಂದುವರಿಸ್ಕೊಂಡು ಹೋಗೋದಾದರೆ, ಇದು ಈ ಮಹಾಭಾರತದ 5 ಜನ ಏನು ನಾವು ಪಾಂಡವರನ್ನು ನೋಡ್ತೀವಿ, ಅವರುಗಳಿಗೆಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಟವರು ದೇವಾನುದೇವತೆಗಳು. ಆ ಶಸ್ತ್ರಾಸ್ತ್ರಗಳನ್ನು ಮುಚ್ಚಿಡುವುದೇ ಒಂದು ದೊಡ್ಡ ಸಾಹಸ. ಯಾಕೆಂದರೆ ಅವಕ್ಕೆ ಅಷ್ಟು ಪ್ರಾಜ್ವಲ್ಯಮಾನತೆ ಇತ್ತು, ಹಾಗಾಗಿ ಶಕ್ತಿ ಇತ್ತು. ಆ ಶಕ್ತಿಯನ್ನು ಅಂದರೆ ಪಾಶುಪತಾಸ್ತ್ರ, ಶಿವ ಕೊಟ್ಟಂತಹ ಪಾಶುಪತಾಸ್ತ್ರವನ್ನು ಕೂಡ ಅದರಲ್ಲಿ ಬಚ್ಚಿಡಬೇಕಾಗಿತ್ತು. ಶಿವ ಕೊಟ್ಟ ಪಾಶುಪತಾಸ್ತ್ರವನ್ನು ತಡ್ಕೊಳ್ಳುವಷ್ಟು ಶಕ್ತಿ ಯಾರಲ್ಲಿರಬೇಕು? ದೇವಿಗೆ ಇರಬೇಕು. ಹಾಗಾಗಿ ನಾವು ಮನೆಗೆ ಬನ್ನಿಯ ಮರವನ್ನು ತರುವಾಗ ಅಥವಾ
ಆ ಪೂಜೆಗೆ ಉಳಿಸ್ಕೊಳ್ಳುವಾಗ ಅಲ್ಲೊಂದು ಕಡೆ ಹೇಳುತ್ತೆ ದೇವಿ ಭಾಗವತ ಏನು ಹೇಳುತ್ತೆ ಅಂದರೆ, ಯಾವ ಟೊಂಗೆಯಲ್ಲಿ ಹಣ್ಣು ಇಲ್ವೋ, ಯಾವ ಟೊಂಗೆಯಲ್ಲಿ ಹೂವುಗಳಿಲ್ವೋ, ಯಾವ ಟೊಂಗೆ ಅತ್ಯಂತ ಇನ್ನೇನು ನಾನು ಏನಕ್ಕೂ ಹೆಚ್ಚು ಕಡಿಮೆ ನಾನು ಹೀಗಿರ್ತೀನಿ ಅನ್ನೋದು ನಿರ್ಧಾರ ಆದಮೇಲೆ ಆ ಭಾಗವನ್ನು ತಂದು ಅದನ್ನು ತರೋದಕ್ಕಿಂತ ಮುಂಚೆ ದೇವಿಗೆ ಕೇಳ್ಕೋಬೇಕಂತೆ, ಅಮ್ಮ ನಿನ್ನನ್ನು ಕರ್ಕೊಂಡೋಗಿ ನನ್ನ ಮನೆಯಲ್ಲಿ ನಿನ್ನನ್ನು ಆವಾಸ ಸ್ಥಾನವಾಗಿರ್ತಕ್ಕಂತಹ ನಿನ್ನ ಆವಾಸ ಸ್ಥಾನವಾಗಿರ್ತಕ್ಕಂತಹ ಈ ಬನ್ನಿ ಮರವನ್ನು ನನ್ನ ಮನೆಗೆ ಕರ್ಕೊಂಡೋಗ್ತಾ ಇದ್ದೀನಿ ನಿನ್ನ ಸ್ವರೂಪದಲ್ಲಿ, ಅದನ್ನು ನೀನು ನನಗೆ ವರದಾನ ಮಾಡು, ನಾನು ನೀನು ಏನನ್ನು ಕಳ್ಕೋತೀಯೋ ಅದನ್ನು ಪುನರುಜ್ಜೀವನ ಮಾಡಿಕೊಳ್ಳೋದಕ್ಕೋಸ್ಕರ ನಾನು ನಿನಗೆ ಗೊಬ್ಬರ, ನೀರು, ಹೊಸದಾದ ಮಣ್ಣು ಇದೆಲ್ಲವನ್ನ ಪ್ರದಾನ ಮಾಡ್ತೀನಿ, ನಂತರ ನೀನು ನನಗೆ ಪ್ರಸನ್ನಳಾಗಿ ಆ ಭಾಗವನ್ನು ಕೊಡು ಅಂತೇಳಿ ಅದನ್ನು ತಂದು ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಎಸ್ ಸರ್, ಇದ್ರ ಬಗ್ಗೆ ಮಾತಾಡೋಣ, ಇನ್ನಷ್ಟು ನಾವು ಇದ್ರ ಬಗ್ಗೆ ಮಾತಾಡ್ತೀವಿ.